ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನಿಮ್ದೇನಾದ್ರು SLC ಆಗಿದೆನಾ, PUC ಆಗಿದೆನಾ, ಇಲ್ಲ ಡಿಗ್ರಿ ಆಗಿದೆನಾ? ಏನಪ್ಪಾ ಅಂದ್ರೆ ನಿಮ್ದೇನ ಯಾವ್ದಾರ ಒಂದು ಕ್ವಾಲಿಫಿಕೇಶನ್ ಆಗಿದ್ರೆ ನಿಮ್ದೇನಪ್ಪಾ ಅಂದ್ರೆ DCC ಬ್ಯಾಂಕ್ ಅಲ್ಲಿ ನಿಮ್ಗೇನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಲು ಅರ್ಜಿಯನ್ನು ಕರೀತಾರೆ. ಓಕೆನಾ? ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಹಾಗೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಈಗ ಈ ಹುದ್ದೆಗಳ ಬಗ್ಗೆ ತಿಳ್ಕೊಂತ ಹೋಗೋಣ. ಏನಪ್ಪಾ ಅಂದ್ರೆ ಪ್ರಮುಖ ಹುದ್ದೆಗಳು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಹುದ್ದೆಗಳ ನೇಮ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ DCC ಏನಪ್ಪ ಸಾರಿ ಸ್ವಲ್ಪ ಲಾಂಗ್ ಆಗಿದೆ. ಓಕೆ ಓಕೆ ಏನಪ್ಪಾ ಅಂದ್ರೆ DCC ಬ್ಯಾಂಕ್ ಆಫ್ ನೇಮಕಾತಿ ಏನಪ್ಪಾ ಅಂದ್ರೆ 2020 ನೇಮಕಾತಿ ಈಗ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಮುಖ್ಯ ವಿವರಗಳು ಏನಪ್ಪಾ ಅಂದ್ರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ DCC ಬ್ಯಾಂಕ್ ಏನಪ್ಪಾ ಬಳ್ಳಾರಿ. ಏನಪ್ಪಾ ಅಂದ್ರೆ DCC ಬ್ಯಾಂಕ್ ಇರೋದೇನಪ್ಪ ಬಳ್ಳಾರಿಯಲ್ಲಿ ಇದೆ. ಈಗ ಬಳ್ಳಾರಿ ಅವರು ನೀವೇನಿದ್ರೆ ಆರಾಮಾಗಿ ಜಾಬಿಗೆ ಅಪ್ಲೈ ಮಾಡೋದು. ಓಕೆನಾ? ಹಾಗೆ ಬೇರೆ ಡಿಸ್ಟ್ರಿಕ್ಟ್ ಅವರದ್ದು ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗಬೇಕು. ಹುದ್ದೆಗಳು ಯಾವ ಹುದ್ದೆಗಳು ಖಾಲಿದವಪ್ಪ ಅಂದ್ರೆ STA, FTA, ಜೂನಿಯರ್ ಅಸಿಸ್ಟೆಂಟ್ ಅಂಡ್ ಡ್ರೈವರ್. ಏನಪ್ಪಾ ಅಂದ್ರೆ STA ಉದ್ಯೋಗ ಮತ್ತೆ FTA ಹುದ್ದೆ ಮತ್ತೆ ಜೂನಿಯರ್ ಅಸಿಸ್ಟೆಂಟ್ ಮತ್ತೆ ಡ್ರೈವರ್ ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಕೂಡ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದ್ರೆ ಈ ನೋಟಿಫಿಕೇಶನ್ ಅಲ್ಲಿ ಏನಪ್ಪಾ ಅಂದ್ರೆ ಇಷ್ಟೇ ಹುದ್ದೆಗಳು ಅಂತ ಮೆನ್ಷನ್ ಮಾಡಿದ್ರು. ಓಕೆನಾ? ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದ ಮೇಲೆ ನಿಮಗೆ ಅಫಿಷಿಯಲ್ ಆಗಿ ಇಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂತ ಅವರು ಹೇಳ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ನೀವು ಎಕ್ಸಾಮ್ ಬರೆಯೋದಕ್ಕೆ ಇನ್ನೂ ವೇಕೆನ್ಸಿಗಳು ಇಲ್ಲಿ ಇನ್ನು ಜಾಸ್ತಿ ಆಗ್ಬೋದು. ಹಾಗಾಗಿ ಇಲ್ಲಿ ಯಾವ ತರ ಇಲ್ಲಿ ಮೆನ್ಷನ್ ಬಂದಿಲ್ಲ. ಹಾಗಾಗಿ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಎಲ್ಲಪ್ಪ ಅಂದ್ರೆ ಇದು ಉದ್ಯೋಗ ಸ್ಥಳ ಬಂದ್ಬಿಟ್ಟು ನಿಮಗೆ ಬೆಂಗಳೂರಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ಉದ್ಯೋಗ ಸ್ಥಳ ಬಂದ್ಬಿಟ್ಟು ಎಲ್ಲಪ್ಪ ಅಂದ್ರೆ ಬೆಂಗಳೂರಲ್ಲಿ ನೀವು ಕೆಲಸ ಮಾಡೋಕಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಯಾವ ತರ ಅರ್ಜಿ ಹಾಕ್ಬೇಕಪ್ಪ ಅಂದ್ರೆ ಆನ್ಲೈನ್, ಆಫ್ಲೈನ್ ಅಂದ್ರೆ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕೋದು ನಿಮ್ಗೆ ಏನಪ್ಪಾ ಅಂದ್ರೆ ಆನ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಇದು ಯಾವ ತರ ಅಪ್ಲಿಕೇಶನ್ ಹಾಕೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೇನೆ. ಓಕೆನಾ? ಈ ಅಪ್ಲಿಕೇಶನ್ ಜಾಬ್ ನಾನು ಆಗ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ DM ಮಾಡಿ, ನಾನು ನಿಮ್ಮ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೇನೆ. ಓಕೆನಾ? ಅದಾದ್ಮೇಲೆ ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಈ ಜಾಬ್ಗೆ ನಾವು ಅಪ್ಲೈ ಮಾಡ್ಬೇಕಂದ್ರೆ ನಿಮ್ದೇನು SLC ಆದ್ರೆ ಅಪ್ಲೈ ಮಾಡ್ಬೋದು, PUC ಆದ್ರೆ ಅಪ್ಲೈ ಮಾಡ್ಬೋದು, ಹಾಗೆ ಯಾವುದೇ ಒಂದು ಡಿಗ್ರಿ ಆದ್ರೂ ಕೂಡ ನೀವು ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆನಾ? ನಿಮ್ದು ಜಸ್ಟ್ SLC ಆದ್ರೂ ಕೂಡ ಈ ಜಾಬ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಹಾಗಾಗಿ ಏನಪ್ಪಾ ಅಂದ್ರೆ ಈ ಜಾಬ್ಗೆ ನೀವು ಆದಷ್ಟು ಬೇಗ ನೀವು ಅಪ್ಲೈ ಮಾಡಿ. ನಿಮಗೇನು ಗೊತ್ತಿಲ್ಲ ಅಂದ್ರೆ ನನಗೆ DM ಮಾಡಿ. ಓಕೆನಾ? ಅದಾದ್ಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರ್ಬೇಕಪ್ಪ ಅಂದ್ರೆ ನೀವು ಇಂಡಿಯನ್ ಸಿಟಿಜನ್ ಆಗಿರ್ಬೇಕು. ನೀವು ಭಾರತೀಯ ಪ್ರಜೆ ಆಗಿರಬೇಕು. ಎರಡನೇದು ಏನಪ್ಪಾ ಅಂದ್ರೆ ನಿಮಗೆ ಕನ್ನಡ ಭಾಷೆ ಕಂಪಲ್ಸರಿ ಬರಲೇಬೇಕು. ಆಗಿದ್ರೆ ಮಾತ್ರ ಈ ಜಾಬ್ ನೀವು ಅಪ್ಲಿಕೇಶನ್ ಆಗಿ ಎಲಿಜಿಬಲ್ ಇರ್ತೀರಾ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಜ್ಞಾನ ಮತ್ತು ಇದ್ದರೆ ಉತ್ತಮ. ಏನಪ್ಪಾ ಅಂದ್ರೆ ನಿಮಗೆ ಸ್ವಲ್ಪ ಆದ್ರೂ ಕಂಪ್ಯೂಟರ್ ನಾಲೆಜ್ ಇರಬೇಕು. ಓಕೆನಾ? ಯಾವ ತರ MS ವರ್ಡ್ ಯೂಸ್ ಆಗುತ್ತೆ, ಆಮೇಲೆ ಇದು MS ಎಕ್ಸೆಲ್ ಯಾವ ತರ ವರ್ಕ್ ಆಗುತ್ತೆ ಅಂತಂದು ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದು ಕೂಡ ಈ ಜಾಬಿಗೆ ನೀವು ಆರಾಮಾಗಿ ಅಪ್ಲೈ ಮಾಡೋದು. ಅದಾದ್ಮೇಲೆ ವಯೋಮಿತಿ ಎಷ್ಟಪ್ಪ ಅಂದ್ರೆ ಕನಿಷ್ಠ ವಯಸ್ಸು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮಿನಿಮಮ್ ಬಂದ್ಬಿಟ್ಟು 18 ವರ್ಷ ಆದ್ರೆ ಈ ಜಾಬಿಗೆ ನೀವು ಅಪ್ಲೈ ಮಾಡೋದು. ಗರಿಷ್ಠ ವಯಸ್ಸು ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ 35 ವರ್ಷ ಇದ್ದರೂ ಕೂಡ ಈ ಜಾಬ್ಗೆ ಕೊನೆ ಆಗುತ್ತೆ. ಓಕೆನಾ? 18 ವರ್ಷದಿಂದ 35 ವರ್ಷ ಒಳಗಿದ್ದರೂ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಸರ್ಕಾರದ ಪ್ರಕಾರ ಯಾವ ಕ್ಯಾಟಗರಿ ಎಷ್ಟು ಏಜ್ ರಿಲ್ಯಾಕ್ಷನ್ ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆನಾ? ಈಗ SC ST ಬಂದ್ಬಿಟ್ಟು ಏನಪ್ಪಾ 5 ವರ್ಷ ಮತ್ತೆ OBC ಕ್ಯಾಟಗರಿ 3 ವರ್ಷ ಏಜ್ ರಿಲ್ಯಾಕ್ಷನ್ ಕೊಡ್ತಾ ಹೋಗ್ತಾರೆ. ಅದಾದ್ಮೇಲೆ ಈ ಜಾಬಿಗೆ ಅಪ್ಲೈ ಮಾಡಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂದ್ರೆ ಜನರಲ್ ಕ್ಯಾಟಗರಿ, OBC ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ ಸುಮಾರು 500ರಿಂದ 1000 ರೂಪಾಯಿ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು 500 ರೂಪಾಯಿ ಇರುತ್ತೆ. ಓಕೆನಾ? GST ಸೇರಿ ಪ್ಲಸ್ ಏನಪ್ಪಾ ಅಂದ್ರೆ ನಿಮ್ಗೆ ಆಡ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಏನಪ್ಪಾ ಇಲ್ಲಿ 500ರಿಂದ 1000 ಅಂತ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಆಗುವಾಗ ನಿಮಗೆ GST ಎಷ್ಟು ಇನ್ಕ್ಲೂಡ್ ಆಗುತ್ತೆ ನೋಡ್ಕೊಂಡು ಪೇ ಮಾಡಬೇಕು. ಅದಾದ್ಮೇಲೆ SC ST ಕ್ಯಾಟಗರಿ ಏನಪ್ಪಾ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು 250, ಹಾಗೆ GST ಸೇರಿ ಎಷ್ಟಾಗುತ್ತೆ ಅದನ್ನ ಪೇ ಮಾಡಬೇಕು. ಹಾಗಾಗಿ ಏನಪ್ಪಾ ಅಂದ್ರೆ 250ರಿಂದ 500 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಅದಾದ್ಮೇಲೆ ಯಾವ ತರ ಸೆಲೆಕ್ಷನ್ ಪ್ರೊಸೆಸ್ ನಡೆಸ್ತಾರಪ್ಪ ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಲಿಖಿತ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಲಿಖಿತ ಪರೀಕ್ಷೆ ನೀವು ಪಾಸ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಓಕೆನಾ? ಇಂಟರ್ವ್ಯೂ ಕಂಡಕ್ಟ್ ಪಾಸ್ ಆದ್ರೆ ನಿಮಗೆ ಈ ಜಾಬ್ಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಈ ಜಾಬ್ಗೆ ನಾವು ಅಪ್ಲಿಕೇಶನ್ ಆಗಿ ಎಲ್ಲ ಮಾಡಿದ್ವಿ. ಈಗ ಅಪ್ಲಿಕೇಶನ್ ಆಗಿದ್ಮೇಲೆ ಎಕ್ಸಾಮ್ಗೆ ಏನ್ ಸಿಲೆಬಸ್ ಓದ್ಬೇಕಪ್ಪ ಅಂದ್ರೆ ಸಿಲೆಬಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಯಾವ ತರ SSC ಎಕ್ಸಾಮ್ ಓದ್ತೀರಾ ಅದೇ ತರ ಸಿಲೆಬಸ್ ಇದೆ. ಓಕೆನಾ? ಏನಪ್ಪಾ ರೀಸನಿಂಗ್ ಆಗಿರ್ಬೋದು, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಆಮೇಲೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಆಗಿರ್ಬೋದು, ಆಮೇಲೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ಆಮೇಲೆ ಕನ್ನಡ ಮತ್ತು ಇಂಗ್ಲಿಷ್ ಮತ್ತು
ಇದ್ರ ಬಗ್ಗೆ ನಿಮಗೆ ತಿಳಿದಿರಬೇಕು. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಎಕ್ಸಾಮ್ದು ಇರುತ್ತೆ. ಓಕೆನಾ, ಹಾಗಾಗಿ ನೀವು ಒನ್ ಟೈಮ್ ಕರೆಕ್ಟಾಗಿ ಓದ್ಕೊಂಡು ಎಕ್ಸಾಮ್ ಬರೀಬೇಕು. ಅದಾದ್ಮೇಲೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಬಂದ್ಬಿಟ್ಟು 6/4/2020 ಅಂದ್ರೆ ನಿನ್ನೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ, ಅದಾದ್ಮೇಲೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮಂತ್ 6ನೇ ತಾರೀಕು ಕೊನೆಯ ದಿನಕ್ಕೆ ಆಗಿರುತ್ತೆ. ಓಕೆ, ನಿಮಗೆ 30 ದಿನ ಕಾಲ ಏನಪ್ಪಾ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಓಕೆ, 30 ಡೇಸ್ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಏನು ಇಂಟ್ರೆಸ್ಟ್ ಇದ್ರೆ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಇದೇನಪ್ಪಾ ಅಂದ್ರೆ ಏಪ್ರಿಲ್ ಮತ್ತು ಮೇ ವರೆಗೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಅದ ಪರೀಕ್ಷಾ ಕೇಂದ್ರಗಳು ಎಲ್ಲಿರ್ತಪ್ಪ ಅಂದ್ರೆ ಎಕ್ಸಾಮ್ ಸೆಂಟರ್ ಎಲ್ಲಿದೆಪ್ಪ ಅಂದ್ರೆ ಇದು ಬಂದ್ಬಿಟ್ಟು ಬಳ್ಳಾರಿಯಲ್ಲೇ ಇರುತ್ತೆ. ಓಕೆನಾ, ಹಾಗೆ ಸ್ಥಳೀಯ ಪರೀಕ್ಷಾ ಕೇಂದ್ರಗಳು ಅಂದ್ರೆ ಬಳ್ಳಾರಿ ಒಳಗೆ ನಿಮ್ಮದು ಮೇನ್ ಎಕ್ಸಾಮ್ ಸೆಂಟರ್ ಆಗಿದೆ. ಹಾಗೆ ಅಕ್ಕಪಕ್ಕ ಇರುವ ಹೊಸಪೇಟೆ ಆಗಿರ್ಬೋದು, ಹಾಗೆ ಕೊಪ್ಪಳ ಆಗದು, ಈ ತರ ನಿಮಗೆ ಎಕ್ಸಾಮ್ ಸೆಂಟರ್ ನಿಮಗೆ ಬೀಳ್ತಾ ಹೋಗುತ್ತೆ. ಅದಾದ್ಮೇಲೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಎಲ್ಲಪ್ಪ ಅಂದ್ರೆ ಇದು ನಿಮ್ಗೆ ಎಕ್ಸಾಮ್ ಪಾಸ್ ಆದ್ಮೇಲೆ ಜಾಬ್ ಅಲೋಕೇಟ್ ಆಗೋದು ನಿಮಗೆ ಬಳ್ಳಾರಿಯಲ್ಲಿ ನಿಮಗೆ ಜಾಬ್ ಅಲೋಕೇಟ್ ಆಗುತ್ತೆ. ಅದಾದ್ಮೇಲೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಪ್ಪಾ ಅಂದ್ರೆ ಅಫಿಷಿಯಲ್ ಏನಪ್ಪಾ ಅಂದ್ರೆ ಲಿಂಕ್ ನ ಕೊಟ್ಟಿರ್ತೀನಿ. ಓಕೆನಾ, ಅದನ್ನ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಫಸ್ಟ್ ರಿಜಿಸ್ಟರ್ ಆಗಿಲ್ಲ, ಮೊದಲು ರಿಜಿಸ್ಟರ್ ಆಗಬೇಕು. ಯಾವ ತರ ಅಪ್ಪ ಅಂದ್ರೆ ಫೋನ್ ನಂಬರ್ ಮತ್ತು ಇಮೇಲ್ ಮುಖಾಂತರ ರಿಜಿಸ್ಟರ್ ಆಗಿ ಆಮೇಲೆ ನಿಮ್ದು ಲಾಗಿನ್ ಐಡಿ ಬರುತ್ತೆ. ಲಾಗಿನ್ ಐಡಿ ತಗೊಂಡು ಲಾಗಿನ್ ಆಗಿ ಅಲ್ಲಿ ಕೇಳೋ ನಿಮ್ಮ ನೇಮ್, ತಂದೆ ತಾಯಿ ಹೆಸರು, ಫೋನ್ ನಂಬರ್, ಇಮೇಲ್ ಐಡಿ, ಹಾಗೆ ನಿಮ್ದು SLC ಡೀಟೇಲ್ಸ್, PUC ಡೀಟೇಲ್ಸ್, ಹಾಗೆ ಡಿಗ್ರಿ ಮಾರ್ಕ್ಸ್ ಗಳೆಲ್ಲ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಓಕೆನಾ, ಎಷ್ಟು ಅಮೌಂಟ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಈ ರೀತಿ ನೀವು ಅಪ್ಲಿಕೇಶನ್ ಆಗಬೇಕು. ನಿಮ್ಗೆ ಏನೋ ಗೊತ್ತಾಗಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾ ಯಾವ ತರ ಅಪ್ಲಿಕೇಶನ್ ಆಗೋದು ನಿಮಗೆ ತಿಳಿಸಿಕೊಡ್ತೀನಿ. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಬಳ್ಳಾರಿ ಡಿವಿಷನ್ ಇರುವ ಬ್ಯಾಂಕ್ BCC ಬ್ಯಾಂಕ್ ಏನಪ್ಪ DCC ಬ್ಯಾಂಕ್ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಕರೆದಿದ್ರು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಟ್ಟಿದೆ. ನಿಮ್ಗೇನು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ, ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.